ದುರ್ಗಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇಷ್ಟಕ್ಕೆಲ್ಲ ನಾನೇ ಕಾರಣ. ನಾನು ಮಾಯ ವಿಷಯ ಹೇಳಿರ್ಲಿಲ್ಲ ಅಂದಿದ್ರೆ ಇದೆಲ್ಲ ನಡೀತಾನೆ ಇರ್ತಿರ್ಲಿಲ್ಲ. ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನೀವೇನಾದ್ರೂ ಸುಳ್ಳು ಹೇಳಿದ್ರಾ? ಇರೋ ವಿಷಯದಲ್ಲೇ ನೀವು ಹೇಳಿರೋದು. ಹಾಗಲ್ಲ ದುರ್ಗಾ, ನಾನು ಈ ವಿಷಯ ಹೇಳಿರ್ಲಿಲ್ಲ ಅಂದಿದ್ರೆ ಆ ಮಾಯ ಹೀಗೆಲ್ಲ ಮಾಡ್ಕೋತಾನೆ ಇರ್ಲಿಲ್ಲ. ಆಮೇಲೆ ನೀವಿಬ್ರು ಜೈಲಿಗೆ ಹೋಗೋ ಹಾಗೂ ಆಗ್ತಿರ್ಲಿಲ್ಲ. ಇವಾಗ ಏನಾಯ್ತು? ನಾವಿಬ್ರು ಬಂದ್ವಲ್ಲ. ಅದೇ ದುರ್ಗಾ, ನನಗೆ ಅರ್ಥನೇ ಆಗ್ತಾ ಇಲ್ಲ. ಮಾಯಾ ಹೆಂಗೆ ನೀನ್ ಇನ್ನಸೆಂಟ್ ಅಂತ ಹೇಳ್ಬಿಟ್ಲು? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಮಾಯಾ ಅಂತೂ ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದನ್ನೆಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾವು ಅವಳನ್ನ ಸುಮ್ಮನೆ ಬಿಡ್ತೀವಿ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ದುರ್ಗಾ ಪ್ಲೀಸ್, ನೀನೇನು ಮಾಡಕ್ ಹೋಗ್ಬೇಡ. ಈಗಾಗ್ಲೇ ಆಗಿರೋದು ಸಾಕು. ನನಗೆ ನಿಜವಾಗ್ಲೂ ಎಷ್ಟು ಗಿಲ್ಟ್ ಕಾಡ್ತಿದೆ ಗೊತ್ತಾ, ಇದಕ್ಕೆಲ್ಲ ನಾನೇ ಕಾರಣ ಅಂತ. ನೀವ್ಯಾಕೆ ಹಾಗೆ ಅನ್ಕೋತೀರಾ? ಅಲ್ಲ, ಮಾಯ ಹಾಗೆಲ್ಲ ದುಡುಕ್ತಾಳೆ ಅಂತ ಯಾರಿಗ್ ಗೊತ್ತಿತ್ತು? ಅಲ್ಲ, ಹೋಗಿ ಹೋಗಿ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೋತಾರಾ? ಆ ಮಾಯನ ನಾವು ಸುಮ್ಮನೆನಾ ಸೈಕೋ ಅಂತ ಕರೆಯೋದು? ಅವಳು ಸರಿ ಇಲ್ಲ. ನೀನು ಈ ವಿಷಯದಿಂದ ಆ ಮಾಯನಿಂದ ದೂರ ಇದ್ಬಿಡು. ನ್ಯಾಯ ಸಿಗೋವರೆಗೂ ನಾನು ಸುಮ್ಮನೆ ಇರಲ್ಲ. ಈ ವಿಷಯದಲ್ಲಿ ಸತ್ಯ ಏನು ಅಂತ ಗೊತ್ತಾದ್ರೆ ಪುಟ್ ಮೇಡಮು ಬಾಸ್ನ ಒಪ್ಕೋತಾಳೆ. ಇಷ್ಟೆಲ್ಲ ಗೊತ್ತಿದ್ಮೇಲೆ ನಾನು ಸುಮ್ಮನೆ ಇರೋ ಮಾತೇ ಇಲ್ಲ. ದುರ್ಗಾ, ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ಈಗಾಗಲೇ ಎಲ್ಲ ವಿಷಯಗಳು ಸೇರಿ ನನ್ನ ತಲೆ ಕೆಡಿಸ್ತಿದ್ದಾವೆ. ನೀನ್ ಬೇರೆ. ಎಲ್ಲ ವಿಷಯಗಳು ಅಂದ್ರೆ ಇನ್ಯಾವ ವಿಷಯಗಳು? ಇಲ್ಲ, ಹೇಳೋದು ಬೇಡ. ಈಗಾಗಲೇ ದುರ್ಗಾ ಮಾಯನ್ ವಿಷಯದಲ್ಲೇ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಈ ವಿಷಯನೂ ಹೇಳಿ ಅವಳಿಗೆ ತಲೆ ಕೆಡ್ಸೋದು ಬೇಡ. ಈ ಸತ್ಯ ಏನು ಅಂತ ನಾನೇ ಕಂಡು ಹಿಡಿತೀನಿ. ಅಂಬಿಕಾ ಅವ್ರೆ, ಹೇಳಿ. ನಾನು ಇಲ್ದೇ ಇರುವಾಗ ಏನಾದ್ರೂ ಆಯ್ತಾ? ಇಲ್ಲ ಇಲ್ಲ ದುರ್ಗಾ, ನಾನು ಮಾಯನ್ ವಿಷಯನೇ ಹೇಳಿದ್ದು.